ಮದುವೆ ಮಂಗಳವಾರದೇ ಬರ್ತೀವಿ ಮಂಟ್ಯಾಗ ಮದಿ ನಕ್ಷತ್ರ ರೆಡಿ ಇವಾಗ ಬಂದು ಇಲ್ಲೇ ಬಂದು ಎಲ್ಲ ಕಡೆ ಇಳಿಸ್ತೀರಿ ಇಳಿಸಕ್ಕೆ ಯಾರು ಹರಲ್ಲ ಅವ್ರು ಯಾರು ವೇಟ್ ಮಾಡೋಣ ಚಲೋ ಸಬ್ಕೊಂಡು निकालो गाड़ी हाँ एक 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 उतार ओंकार मंदु कंगे ಹಿಂಗೆ ನೀರು ಒಳಗೆ ಹೋಗಿ ಕುಡಿತಾವ ನೀರು ಒಳಗೆ ಔಷಧಿಗೆ ಕುಡಿತಾವ ಮೇವು ಎಲ್ಲಿ ಸಿಕ್ತು ಹೇಳ್ರಿ ನಾ ಕಳಿಸ್ತೀನಿ ಒಂದು ಗಾಡಿ ಮೇವು ಅದ ಈಗ ನಿಮ್ಗೆ ನಾ ಏನು ಮಾಡ್ಬೇಕು ನನ್ನ ಕಡೆಯಿಂದ ಏನಾಗ್ಲಿ ಮ್ಯಾಗ ತಗೋಬೇಕು ಒಂದು ಮನುಷ್ಯಾಗ ನಾ ಕುಡ್ಲೆ ಕೊಟ್ಟು ಭಾಳ ಒಳ್ಳೇದಾಗ್ತದೆ ಒಂದು ಮನುಷ್ಯ ಇಲ್ರಿ ಒಂದು ಮನುಷ್ಯಾಗ ನಾ 24 ಅವರ್ಸ್ ಇವು ಎಷ್ಟು ದನಗಳು ಬರ್ತಾವ ಒಳಗೆ ಎಣ್ಸೋತಿರ್ಲ ಒಂದು ಬಿ ಯಾರು ಹೇಳಿದ್ರು ಬಿಡೋಂಗಿಲ್ಲ ನಾ ಬಂದು ಎಣ್ಸವ ನಾವು ಮನುಷ್ಯ ನಾ ಕೊಡೋ ಮೇವು ಬೇಕಾದ್ರೆ ಭೀ ಕಳಿಸ್ತೀನಿ ನಾವು ತೆಳಗಿಡ್ಬೋದು ಹಿಂದೊಂದ್ಸಲ ಎಷ್ಟು ಹೋಯ್ತು ಒಂದು ಹೋಯ್ತಾ ಚಲೋ ಏಕೆ ತೋರಿ ನೆಕ್ಸ್ಟ್ ತೋರಪ್ಪ ನೋಡಿದ್ರೆ ಅಂಜಿಕೆ ಓಡ್ಲತ್ತದ ಅದೇ ಓಡ್ಲತ್ತದ ರೀ ಜನಗಳಿಗೆ ಯಾರು ನನಗೆ ಇನ್ಫಾರ್ಮ್ ಮಾಡ್ರಿ ಅದು ಹಂಗೆ ಏನಾರ ಡ್ರಾಮಾ ಮಾಡ್ಬಿಡು ಅಂದ್ರೆ ನಂಗೆ ಇನ್ಫಾರ್ಮ್ ಮಾಡಿ ನಾವು ನಂಬರ್ ಕೊಡ್ತೀವಿ ನಿಮ್ಗೆ ಆ ನಂಬರ್ಗೆ ನೀವು ಇನ್ಫಾರ್ಮ್ ಮಾಡಿ ಈಗ ನಮ್ಮಲ್ಲಿ ಏನು ಮಾಡ್ತೀವಿ ನಾವು ತಿಂಗಳು 2 ತಿಂಗಳು ನಾವು ಹುಡುಗರು ನಾವು ಕೇಸ್ ಇನ್ನೂ ಆಗಲಿಲ್ಲ ಅಂದ್ರೆ ನಿಮ್ಗೆ ಇನ್ಫಾರ್ಮೇಶನ್ ಮಾಡಿ ನಮ್ಮಲ್ಲಿ ಯಾರು ರೈತರು ಸ್ವಲ್ಪ 100ಕ್ಕೆ 100 ಕೊಡ್ರಿ ಅವ್ರಿಗೆ ಅವ್ರು ನಮ್ಗೆ ಹೇಳಿ ಕೊಡ್ರಿ ನೀವು ಆಯ್ತು ಬಿಲ್ಕುಲ್ ಜರೂರ್ ಕೊಡ್ರಿ ನಾವು ರೈತರಿಗೆ ಹೆಲ್ಪ್ ಆಗಲ್ಲ ಅವ್ರ ಒಂದು ಪಾಣಿ ಈಗ ಒಬ್ಬ ರೈತ ಇರ್ತಾನ ಒಂದ್ ಎತ್ತ ಸೀಡ್ ಬಡ್ ಸತ್ತಿರ್ತದ ಒಂದು ಎತ್ತ ಸೀಡ್ ಬಡ್ ಸತ್ತಿರ್ತದ ದೂರ ಸರ್ ಕಾಲ್ ಮುರಿಯಂಗದಪ್ಪ ಇಲ್ಲ ಸರ್ ಮುರಿಯಂಗಿಲ್ರಿ ಥೋड़ा मारो थोड़ा पीछे से थोड़ा ಅದು ಎತ್ತೂರು ತೋಲಾಗಿ ಅಂಜಲತ್ತ ಸರ್ ಅದು ಐದು ತೋಲದಲ್ಲ ಹಾಂ ಗೋಡ್ ಎರಡದು ನೋಡ್ರಿ ಎರಡು ಚಲೋ 22 ನಂಗೆ ಲೆಕ್ಕ ಬೇಕು ನಾನು ಮೇವು ಕಳಿಸ್ತೀನಿ ನಾ ಒಂದು ಮನುಷ್ಯ ಮೇವು ಅದಲ್ರಿ ಆದಷ್ಟು ಅಂತಿ ಮತ್ತೆ ಹಿಂದೆ ಬರ್ತಾನೆ ಅಲ್ಲಿಂದ್ರಿ ಕರ್ಕೊಳಕ್ರಿ ಇದು ಏನಂದ್ರಿ ಬರಲ್ಲ ನೌಕರಿ ನೋಡ್ರಿ ಇದು ಆಕಳದ ರೀ ಗಾಡಿ ಡ್ರೈವರ್ ಯಾರಪ್ಪ ಆಗಿಲ್ಲ ಗಾಡಿ ಆಗಿಲ್ಲ ಡ್ರೈವರ್ ಕೋಣ ಇದಾರ
ಇದೆಲ್ಲ ಡಾಕ್ಟರ್ ಪೂರ ವೆಟರ್ನರಿ ಡಾಕ್ಟರ್ ವೆರಿಫೈ ಮಾಡಿ ಕೊಟ್ಟಿದ್ದಾರೆ. ಇದು ಯಾರು ಬರಪ್ಲೇ ಇಲ್ಲ. ಈ ಗೋಶಾಲೆಗೆ ಒಂದು ಲೆವೆಲ್ ಬಂದು ರೈತರಿಗೆ ನನಗೆ ಯಾರು ರೈತರಿಗೆ ಕೊಟ್ಟರು ಬಿ ನನಗೆ ಮಾಹಿತಿ ಬೇಕು. ಸಾಕೋರು ಈಗಿದ್ರೆ ಒಂದು ಎತ್ತದ ಅಂತ ಹೇಳ್ಕೋರು, ಒಬ್ಬಂದು ಎತ್ತು ಸತ್ತಿತ್ತು ಅವ್ನಿಗೆ ಎತ್ತು ಕೊಟ್ಟರೆ ಒಕ್ಕಲ್ ತಂದು ಹಿಡಿತಾರೆ. ಆಮೇಲೆ ಸೆಕ್ಷನ್ ಕಂಪಲ್ಸರಿ ಬರ್ತಾ ಇರ್ತೀವಿ, ಅದು ನಿಮ್ಮಲ್ಲಿ ಕಾಣಬೇಕು ಅಂತ ಹೇಳ್ತೀವಿ. ಆಮೇಲೆ ಇನ್ನೊಂದು ಗೊತ್ತಿರ್ಬೋದು, ನಮ್ಮಲ್ಲಿ ಗೋಶಾಲೆ ಸೆಕ್ಷನ್ ಆಗಿದೆ ಚಾಲು ಮಾಡಿಸ್ತೀವಿ. ಇಲ್ಲ ನಿಮ್ಮಲ್ಲಿ ಹರಿಯಾಣ ಪ್ರತಿ ಸಲ ನಿಮಗೆ ವಜ್ಜೆ ಆಲೋಚನೆ ಗೊತ್ತದ. ನಿಮ್ಗೆ ವಜ್ಜೆ ಆಲೋಚನೆ ಗೋಶಾಲೆ ಒಂದೇ ಗೋಶಾಲೆ ಅಂದ್ರೆ ಹೇಗೆ ನಮ್ಮಲ್ಲೂ ಭಕ್ತರು ಬಿಡೋವೆಲ್ಲ ಅವನು ಬರ್ತಾವ್ರಿ. ಮದಿ ಬಲ್ ನೋಡ್ರಿ, ಅಲ್ಲೇ ಬರ್ತೀವಿ ಮೇಡಮ್. ಈ ಮರ ಧೋಳಕ್ಕೆ ತೆಗ್ಯಾರ, ಇದು ಎಕ್ಕಿಗೆ ತೆಗೆದು ಧೋಳು ಮುಖರ ಒಳಗೆ ಯಾವ ನೋಡೋದು ಫೋಟೋ ತಗೊಂಡು ಸಾವ್ಕಾಶ ಮೂರು ಅದನ್ನ 4 ಗಡಬಡ ಮಾಡ್ಲತ್ತಿದ್ರು. ಎಲ್ಲಿ ತನಕ ಎಷ್ಟು ದೊಡ್ಡ ಹಣಿ ಬರೋದು ನೋಡ್ರಿ. 22 ಜನಗಳು ಒಂದು ಸತ್ರ ಅಲ್ಲೇ ಎತ್ತಾದ್ರೂ ಮಣ್ಣು ಮಾಡ್ದೇವು. ಅಲ್ಲೇ ಒಂದು ರೋಡ್ ಎತ್ತ ಸತ್ರ ಅಲ್ಲೇ ಮಣ್ಣು ಮಾಡಿದ್ವಿ. ಚೋಡೋಜಿ ನೋಡಿ ಸಣ್ಣ ಸಣ್ಣ ಶೀತ ಕಸಾಕಾನಿಗೆ मारता नहीं दूर खिलारी जरा जंप ಹೊಡಿತೀವಿ ಸರ್. ಜರ ನೋಡಿ ನಿನ್ನೆ ನೋಡಿ ಓಂಕಾರ ನಿಂದೆ ಹೊಡಿ, ಅವನ ಹೊಡಿತಾನೆ ಬರೋಡಿ. गाड़ी मुझे बरा गाड़ी आगे ले आ गाड़ी जो रिवर्स तो रिवर्स तो गाड़ी ये नीले ऐसा उठा ले, नहीं तो उसको हाँ गोद में ले लो. हाँ यस चलो ऊपर रोड वहाँ खा सर. ನೀವು ಜನ ಬಜಾರ್ ಅದಕ್ಕೆ ಮೇವು ಇಲ್ಲ, ನೀರಿಲ್ರಿ, ಪೂರ ಬೇಕಾಗ್ಯದ ನೋಡ್ರಿ. ಮದುವೆ ನೀರು ಕೂಡ್ತೀವಿ, ನೀರು ಕಳಿಸಿ ಸೌಕಾಶ ನೋಡೋದು ತ್ರಾಸ ಬಾಡಿ ಇಲ್ಲ ತ್ರಾಸ ನೀರು
ಚಲೋ ತೆಗಿಯಪ್ಪ. ಓಂಕಾರ ಇದು ಆಗಿನ ಸ್ವಲ್ಪ ಹಸಿ ತಂದು ये लो पहला बैठो तो नहीं तो ये ले लो, बैठे सही, बरोबर है। इसको ले लो। रुको उसको उठाओ हाँ हाँ ठीक है ठीक है. ಅಲ್ಲೇ ಬಿಡ ಅಲ್ಲೇ. ಕಾಲಿಗೆ ಹತ್ತಿದ್ರಿ ಅದಕ್ಕೆ ಹೆಂಗೆ ಎಣ್ಣೆ ಇದ್ದಂಗೆ ನೋಡ್ರಿ. ಎಣ್ಣೆನೇ. ಕಾಲಿಗೆ ಹತ್ತಿದ ಸಾವಕಾಶ ಶಾಬಾಷ್. ಇದ್ದಂಗೆ. ಸಾವಕಾಶ ಪೂರ ಥಕಾಶೆ ಅದ, ಏನು ಪ್ರಾಣಿ ಇಲ್ಲ. ಶ್ರೀ ಬಿಡಪ್ಪ. ಅವು ಜನಗಳಿಗೆ ಹಸು ಹೆಂಗ್ ಒಳಗೆ ಇದು ಮಾಡ್ಲಕ್ಕ ನೋಡ್ರಿ ಹೊಸ ಇನ್ನೊಂದ್ರಿ ನೀವು ಬೇಕಾಗ್ತಾರ ಸೈಡಿಗೆ ಹೌದಿನಪ್ಪ ಇರ್ಬೇಕು, ನಾವು ಸ್ಥಿತಿ ಅದ ಹೌದು ಮಾಡಬೇಕು. ಹೌದಿನ ತಿನ್ಕೋತಾ ಇರ್ಬೇಕು ಸರಿ. ಇದು ಕಲರ್ ಜಿರಾಫೆ ಇದ್ದಪ್ಲೇ ಕೆತ್ತಳಿರಿ ಸರ್ ಇದು ಸಾವಕಾಶ. ತಿನ್ನೇರಿ ಬಿಡ್ರಿ. ಹಾಂ ರೀ ಒಂದು ವಿಧ ಚಲೋ ಓ ಗಾಡಿ ಇಲ್ಲ ಪಿಚ್ ಅಲ್ಲೇ ತಗೋಣ. ಡೋರ್ ತೆಗೀರಿ. ನಿಮ್ಗೆ ಈಗ ಮನುಷ್ಯ ಬೇಕಲ್ಲ, ನನ್ನ ಕಡೆಯಿಂದ ಒಂದು ಮನುಷ್ಯ ಕೊಡ್ತೀನಿ. ಒಂದು ಮನುಷ್ಯ ಫಿಕ್ಸ್ ಮಾಡಿ ಎಷ್ಟು ಪಗಾರ ಕೊಡ್ಬೇಕು ಅಲ್ಲ ನಿಮಗೆ ಪಗಾರ ಮನುಷ್ಯ ಸಿಗಲ್ಲ. ಇದ್ರೆ ಒಂದು ಮನುಷ್ಯಗೆ ನಾ ಕಳಿಸ್ತೀನಿ. ಆಯ್ತು, ನನ್ನ ಕಡೆ ಒಂದು ಮನುಷ್ಯ ಪೂರ ಇಲ್ಲೇ ಒಕ್ಕಲಿಗೆ ಕಳಿಸ್ತೀನಲ್ಲ ಪೂರ. ಸಾವಕಾಶಪ್ಪ ಗರ್ಭ ಮಾಡಿ. ಇದಕ್ಕೆ ಜರ ತಾಕತ್ ಕಮ್ಮಿದೆ. ಅಲ್ಲಿ ಬಿ ಒಂದು ಸೌಂಡ್ ಹಿಂಗೆ ಕಣ್ಣೀರು ಹಾಕ್ಲತ್ತಿತ್ತು, ಅಲ್ಲಿ ನೋಡಿದೀವಿ ನಾವು. ಅಲ್ಲಿ ನೋಡಿದ್ರೆ ನಾವು ಪೂರ ಹಿಂಗೆ ಕಣ್ಣಲ್ಲಿ ಹರ್ಸೋದಿವಿ. ಅದು ಹೊಸ ಮಂದಿ ಕರೆ ಅನುಮತಿ ಉಸ್ಕೊಳ್ಳೋ ಬರ್ತದೆ. ಯಾಕಂದ್ರೆ ಮುಗ್ರಣಿ ಅದ ರಕ್ತ. ತಡಿ ಅಲ್ಲಿ ರಕ್ತ ಹೊಂಟೆ ತಡಿಯಪ್ಪ. ಅವ್ರೆಲ್ಲರೂ ಬರ್ಲಪ್ಪ, ಇದು ಹಂಗೆ ತೆಗೆದು ಬೇಡ ಬಿಡಪ್ಪ. ಇದು ಹಿಂದೂ ಯಾರು ಮುಗ್ಬೇಕಾಗುತ್ತೆ ಮುಂದೆ ಜರ ಪಕಡು. ಇನ್ನ ಎಲ್ಲರೂ ಬರ್ಲಿ ಊಟ ಮಾಡಿರ. नहीं ये बहुत ये दिख रहा है थोड़ा सा, उसको लेना पीछे से ढक लो थोड़ा. इधर दुआ
जी और पकड़ो बाइक ऊपर हेलो हाँ ऐसा इधर लाओ जो ಏನು ಮುಗ್ರಾಣಿ ತೆಗೆದ್ರೆ ಹೆಂಗಾಗ್ತದ ಬರೀ ಯಾರಿದ್ರು ಸ್ವಲ್ಪ ಯಾರು ಒಕ್ಕಲಿಗೆ ಯಾರಿದ್ರು ಬರ್ರಿ ಬರೀ ಬಿಚ್ಚಿಬಿಡ ಮುಗ್ರಾಣಿ ಕಡಿ ಕಡಿ ಎಲ್ಲ ಗಂಟೆ ಅದರಿ ವಸ್ತು ಇದು ರೇಷ್ಮೆ ನಲ್ಲತ್ತದ್ರಿ ಒಳಗೆ ಕೊಡಿ ಇದಕ್ಕೂ ಒಳಗೆ ಕಳಿಸ್ಬೇಕಲ್ಲ ಅದಕ್ಕೊಂದು ಕೊಳ್ತು ಒಳಗೆ ಬರಪ್ಪ ಇಲ್ಲಿ ಯಾರು ಪ್ರಮುಖರು ಒಂದಿಬ್ಬರು ಬರ್ರಿ ಗೇಟ್ ಬಂದ್ ಮಾಡಿ ನನ್ನ ಕಡೆ ಒಂದು ಮನುಷ್ಯ ಕಳಿಸ್ತೀನಿ ಸಾಧ್ಯ ಆದ್ರೆ ಒಂದು ಫ್ಯಾಮಿಲಿನೇ ಕಳಿಸ್ತೀನಿ ರೀ ಆಯ್ತಾ ಗಂಡ ಹೆಂಡತಿ ಅವ್ರು ಇಲ್ಲೇ ಬಂದು ಅವ್ರಿಲ್ಲ ಅವ್ರ ಮತ್ತು ಊಟದ ವ್ಯವಸ್ಥೆ ಎಲ್ಲ ಒಂದು ಕಳಿಸ್ತೀನಿ ಒಂದು ಫ್ಯಾಮಿಲಿನೇ ಬಂದಿಲ್ಲ ಮತ್ತೆ ಅವ್ರಿಗೆ ಬೇಕಂದ್ರೆ ಶೆಡ್ ಹೊಡೆದು ಇಲ್ಲೇ ನೋಡ್ರಿ 23 ದನಗಳು ಇಲ್ಲಿ ಮೇಂಟೈನ್ ಆಗ್ಬೇಕಂದ್ರೆ ಮನುಷ್ಯರಿಂದ ಮೇಂಟೈನ್ ಹೆಂಗಾಗ್ತದೆ ಇದು ಒಂದಿನ ಅಲ್ಲ ನಾವು ಹಂಗೆ ಕಳಿಸ್ತೀವಿ ಏ ಅಂದ್ರೆ ನಾ ಕಳಿಸ್ತೀನಿ ಒಂದು ಫ್ಯಾಮಿಲಿನೇ ಕಳಿಸ್ತೀನಿ ನೀವು ಇಚ್ಕೊಂಡು ನನ್ನ ಬಾಜು ಬರ್ರಿ ಅಣ್ಣ ನೋಡ್ರಿ ಬರ್ರಿ ಬೀದರ್ ತಾಲೂಕನ ಇದು ತಾಲೂಕ ಬೀದರ್ ತಾಲೂಕ ಚಿರುಗುಪ್ಪ ತಾಲೂಕು ನೂತನವಾದಂಥ ಚಿಟಗುಪ್ಪ ತಾಲೂಕಿನ ಸುಕ್ಷೇತ್ರ ಚಾಂಗ್ಲೇರ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಇರ್ತಕ್ಕಂಥ ಗೋಶಾಲೆಗೆ ನಾವು ಬಂದು ಇವತ್ತು ಬೆಳಗ್ಗೆ ನನ್ನ ವಿಧಾನಸಭಾ ಮತಕ್ಷೇತ್ರದಲ್ಲಿ ಆಲ್ಗೂಡ್ ಮತ್ತು ಚಿಟ್ಟಾಧರಿ ಕ್ರಾಸ್ ಮಧ್ಯೆ ಸುಮಾರು 23 ಆಕಳ ಕರುಗಳು ಆಕಳ ಎತ್ತುಗಳು ಅಕ್ರಮವಾಗಿ ಕಸಾಯಿ ಖಾನೆಗೆ ಸಾಕ್ತಕ್ಕಂಥದ್ದನ್ನ ಅಲ್ಲಿನ ಬೋಸ್ಗಾ ಗ್ರಾಮದ ಅನೇಕ ನನ್ನ ಯುವ ಮಿತ್ರರು ಹಿಂದೂ ಸಮಾಜದ ಕಾರ್ಯಕರ್ತರು ನನ್ನ ಗಮನಕ್ಕೆ ತಂದ ನೆಲೆಗಟ್ಟಿನಲ್ಲಿ ನಾನು ಕೂಡಲೇ ಹೋಗಿ ಪೊಲೀಸ್ ಇಲಾಖೆಯ ಸಹಾಯವನ್ನು ಪಡೆದು ಪಶುಸಂಗೋಪನಾ ಇಲಾಖೆಯ ಸಹಾಯವನ್ನು ಪಡೆದು ಪ್ರಾಮಾಣಿಕವಾಗಿ ಆ ಗೋಗಳನ್ನು ಈಗಾಗಲೇ ಗೋಶಾಲೆಗೆ ಸೇರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ ಮತ್ತು ಸಮಸ್ತ ಇಲ್ಲಿನ ಈ ಗೋಶಾಲೆ ಆಡಳಿತ ಮಂಡಳಿ ನನ್ನ ಜೊತೆಯಲ್ಲಿ ನಿಂತಿದ್ದಾರೆ. ಅವರು ಕೂಡ ತುಂಬಾ ಸಹಕಾರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಬಸವ ಕಲ್ಯಾಣ ನೆಲದ ಸೇವಕನಾಗಿ ಶಾಸಕನಾಗಿ ಸಮಸ್ತ ಇಲ್ಲಿನ ಗೋಶಾಲೆಯ ಎಲ್ಲ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರಿಗೆ ಹಿರಿಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೂ ಈ ಕಾರ್ಯಕ್ಕೆ ಇವತ್ತು ಬೆಳಗ್ಗೆ ಬೋಸ್ಗಾ ಗ್ರಾಮದ ಎಲ್ಲ ನನ್ನ ಯುವಕರು, ವಿಶೇಷವಾಗಿ ಪೊಲೀಸ್ ಇಲಾಖೆ, ಬಸವ ಕಲ್ಯಾಣ, ಮಂಟಾಳ್ ಪೊಲೀಸ್ ಇಲಾಖೆ ಮತ್ತು ಮಂಟಾಳ್ ಸಿಪಿಐ ಇರಬಹುದು, ಹಾಗೂ ಪಶುಸಂಗೋಪನಾ ಇಲಾಖೆಯ ಎಲ್ಲ ಅಧಿಕಾರಿಗಳಿರ್ಬೋದು, ಇವತ್ತು ನೀವೆಲ್ಲರೂ ಸಹಕಾರ ಕೊಟ್ರಿ ಅನ್ನೋ ಕಾರಣಕ್ಕಾಗಿ ಇವತ್ತು 22 ಆಕಳುಗಳು ಎತ್ತುಗಳು ಇವತ್ತು ಗೋಶಾಲೆಗೆ ಬಂದು ಸೇರಿದು. ಏನೋ ಸಿಕ್ಕಾಪಟ್ಟೆ ಕೋಳಿಗಳಿಗೆ ಹೆಂಗೆ ತುರುಕ್ತಾರೋ ಆ ರೀತಿ ತುರ್ಕಿದ್ರು. ಒಂದು ಎತ್ತು ಇವತ್ತಲ್ಲಿ ಸತ್ತಿತ್ತು ಗಾಡಿಯೊಳಗ. ಅದನ್ನು ಅಲ್ಲೇ ನಾವು ಅಂತಿಮ ಸಂಸ್ಕಾರವನ್ನು ನಾವು ಮಾಡಿದ್ದೇವೆ. ಹಾಗಾಗಿ ಈ ಮೂಲಕ ಸಮಸ್ತ ಬೀದರ್ ಜಿಲ್ಲೆಯ ಈ ನಾಡಿನ ಹಿಂದೂ ಸಮಾಜದ ನಮ್ಮೆಲ್ಲ ಕಾರ್ಯಕರ್ತರಿಗೆ ನಾನು ವಿನಂತಿಯನ್ನು ಮಾಡ್ತೇನೆ. ಬಸವ ಕಲ್ಯಾಣದ ಆ ಲೈನಿನ ಇವತ್ತು ನಾನು ಒಂದು 2 ಅಥವಾ 3 ದಿವಸದೊಳಗೆ ಆ ರೂಟ್ ಮೇಲೆ ಒಂದು 7-8 ಜನರ ಮೊಬೈಲ್ ನಂಬರ್ ನಾನು ಡಿಸ್ಪ್ಲೇ ಮಾಡ್ತೀನಿ.
ಇಂಥ ಎಲ್ಲರೇ ನಿಮಗೆ ಘಟನೆ ಒಂದು ವೇಳೆ ಕಂಡು ಬಂದ್ರೆ ಆ ನಂಬರ್ಗಳಿಗೆ ತಾವು ಫೋನ್ ಮಾಡ್ರಿ, ಅವಕ್ಕೆ ನಾನು ತಂದು ಸುರಕ್ಷಿತವಾಗಿ ಗೋಶಾಲೆಗೆ ಸೇರಿಸ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಮತ್ತು ವಿಶೇಷವಾಗಿ ಇವತ್ತು ಇಲ್ಲಿ ಬರ್ರಪ್ಪ ನೀವೆಲ್ಲರೂ ಅಪಚಾರ ಇದ್ದಾರ. ಇವತ್ತು ತಾವು ನೋಡ್ಬೋದು ಈ 4 ಜನ ಯಾರು ಇವು ಕಸಾಯಿ ಖಾನೆಗೆ ತಗೊಂಡು ಹೋಗ್ತಾ ಇದ್ರು, ಅವ್ರು ಬೆಳಗ್ಗೆನೂ ಕೂಡ ನಮ್ಮಿಂದ ತಪ್ಪಾಗ್ಯದ ಅಂತ ಹೇಳಿ ತಪ್ಪು ಒಪ್ಕೊಂಡಾರ. ನನಗೇನು ಅವ್ರ ಜೊತೆ ವೈಯಕ್ತಿಕ द्वेष ಏನಿಲ್ಲ. बस आप आगे आओ, इतना ही बोलना है आपको, आगे ऐसे गलती नहीं करना. लोकल में चला था गाड़ी, इधर आओ, पहली बार आया था. इधर आओ, आगे ये गलती ऐसे काम नहीं करना. मैं आपको दूसरे काम देता हूँ. ठीक है सर. करके खाने के लिए बहुत काम है. ठीक है सर. आपको भी बीबी बच्चे हैं, उसका दूध आपको बच्चे को भी चाहिए. क्या आपका बच्चे को दूध नहीं लगता? नहीं लगता है, बिल्कुल लगता है. हर इंसान को दूध चाहिए. ಗೊತ್ತಾಯ್ತಲ್ಲ, ಇನ್ನೊಂದ್ಸಲ ಇಂಥ ಕೆಲಸ ಮಾಡಬಾರ್ದು ತಿಳಿತಾ. ಈಗಾಗಲೇ ಸಂಬಂಧಪಟ್ಟ ಕಾನೂನು ಪ್ರಕಾರ ಏನದು ಆತದ ಆದ್ರೆ ಇಂಥ ಕೆಲಸಕ್ಕೆ ಇನ್ನೊಂದ್ಸಲ ನಿಮ್ದೆಲ್ಲ ಫೋಟೋ ವಿಡಿಯೋ ಪ್ರತಿಯೊಂದು ರೆಕಾರ್ಡ್ ಆಗ್ಯದ. ಮತ್ತೆ ಬಾರ್ ಇದು ಒಂದ್ ವೇಳೆ ಹ್ಯಾಬಿಚುವಲ್ ನೀವು ಇದೇ ಕೆಲಸ ಮಾಡ್ಲತ್ತೀರಿ, ನಾವು ಯಾವ ಕಾರಣಕ್ಕೂ ಸುಮ್ ಕೊಡಲ್ಲ. ನೀವು ಜೈಲಿಗೆ ಸೇರ್ಸೋದ್ ಗ್ಯಾರಂಟಿ. ಇದೇ ಲಾಸ್ಟ್ ಆಗ್ಬೇಕು ಇದು ಕೆಲಸ. ಹಾಗಾಗಿ ಸಮಸ್ತ ಎಲ್ಲ ಬೀದರ್ ಜಿಲ್ಲೆ, ವಿಶೇಷವಾಗಿ ಬಸವ ಕಲ್ಯಾಣ್, ಎಲ್ಲಾದ್ರೂ ಇಂಥ ಘಟನೆಗಳು ನಿಮಗೆ ಕಂಡು ಬಂದರ, ಯಾಕಂದ್ರ ನಾವು ಯಾವ್ದ್ರ ಹಾಲು ಕುಡಿದು ದೊಡ್ಡವರಾಗಿವಿ, ಅದು ಕುಡಿಸ್ತಕ್ಕಂಥ ಜಿಮ್ಮೆದಾರಿ ನಮ್ದದ. ಎತ್ತುಗಳು ಬಿತ್ತಿ ಬೆಳೆದು ನಮ್ಗೆ 2 ರೊಟ್ಟಿ ನಾವು ಹೊಟ್ಟಿಗೆ ನಮಗೆ ಬೀಳ್ತದ, ಅವ್ರಿಗೆ ಉಳಿಸ್ತಕ್ಕಂಥ ಜಿಮ್ಮೆದಾರಿ ನಮ್ದದ. ಹಾಗಾಗಿ ನಾನು ನನ್ನ ಶಾಸಕರ ಸ್ಥಾನಕ್ಕಿಂತ ಈ ಕೆಲಸ ನಾನು ಬಹಳ ದೊಡ್ಡದು ಅಂತ ತಿಳ್ಕೊಂಡು ಈ ಕೆಲಸ ನಾನು ಮಾಡ್ತೀನಿ. ಈ ಕೆಲಸ ನಿತ್ಯ ನಿರಂತರ ನಾನು ಮುಂದುವರಿಸ್ತೀನಿ. ಎಲ್ಲೇ ಇಂಥ ಪ್ರಕರಣಗಳು ಕಂಡು ಬಂದರ ನನಗೆ ಸಂಪರ್ಕ ಮಾಡಬೇಕು. ಮತ್ತು ನಾನು ಬರ್ತಕ್ಕಂಥ 1ನೇ ತಾರೀಕಿಗೆ, ಮೇ 1ನೇ ತಾರೀಕಿಗೆ ಆ ಬಸವ ಕಲ್ಯಾಣದಿಂದ ಇವತ್ತೇನು ನನಗಿನ್ನೂ ಬಹಳ ಸಾಕಷ್ಟು ದೂರಗಳವ. ಶಾಜಾನ್ ಅವರಾದ್ಲಿಂದ ವಾಯಾ ಬಸವ ಕಲ್ಯಾಣ್ ಜೈರಾಬಾದ್ ಬರ್ತಾವ, ಹುಲ್ಸೂರ್ ಈ ಕಡೆ ಮಿರ್ಕಲ್ ಈ ಕಡೆ ಬರ್ತಾವ ಅಂತ ಹೇಳಿ ಈಗಾಗಲೇ ತಾವು ನೋಡಿರಬಹುದು. ಉತ್ತರ ಪ್ರದೇಶದೊಳಗ ಯೋಗಿ ಆದಿತ್ಯನಾಥ್ ಅವರು ಒಂದು ಆಕಳನ್ನು ಕಟ್ ಮಾಡಿಬಿಡಲ್ಲ ಅಂತ ಹೇಳಿ ಬಹಿರಂಗವಾಗಿ ಹೇಳಿಕೆ ಕೊಡ್ತಾರೆ. ಹಾಗಾಗಿ ನಾನು ಈ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ನಾನು ನಿಮಗೆ ಕೈ ಮುಗಿದು ವಿನಂತಿಯನ್ನು ಮಾಡ್ತೇನೆ. ಮುಖ್ಯಮಂತ್ರಿಗಳೇ, ನೀವು ಕೂಡ ಒಂದು ರೈತ ಕುಟುಂಬದಿಂದ ಬಂದವರು ಅಂತ ಹೇಳಿ ಅನೇಕ ಮಾತುಗಳು ಹೇಳಿರಿ, ಅನೇಕ ಭಾಷಣಗಳಲ್ಲಿ ಹೇಳಿರಿ. ನೀವು ಕೂಡ ಆ ರೀತಿ ಸ್ಟೇಟ್ಮೆಂಟ್ ಕೊಡ್ರಿ. ಒಂದ್ ಆಕಳಾಗ್ಲಿ ಒಂದ್ ಎತ್ತಾಗ್ಲಿ ಕಡಿಗೂಡಲ್ಲ ಅಂತ ಹೇಳಿ ನೀವು ಹೇಳಿಕೆ ಕೊಡ್ರಿ, ದೊಡ್ಡವರಾಗ್ತೀರಿ. ಮಾನ್ಯ ಮುಖ್ಯಮಂತ್ರಿಗಳೇ, ನೀವೇನು ನಾನು ದೇವರಾಜ ಅರಸರ ಸ್ವರೂಪ ಅಂತ ಹೇಳಿ ಹೇಳ್ಕೋತೀರಿ, ಹೇಳ್ಕೊಂಬದ್ರಲಿಂದ ದೊಡ್ಡವರಾಗಲ್ಲ. ನೀವು ಇವತ್ತೇ ಹೇಳಿಕೆ ಕೊಡ್ರಿ. ನಾನು ವಿನಂತಿಯನ್ನು ಮಾಡ್ತೇನೆ. ಇದು ವಿಶ್ವಗುರು ಬಸವಣ್ಣನವರ ನೆಲ. ಇದು ಚಾಂಗ್ಲೇರ ವೀರಭದ್ರೇಶ್ವರ ಪವಿತ್ರ ಸ್ಥಳ. ಇದು ಇಲ್ಲಿಂದ ನಾನು ಮಾತಾಡ್ಲತ್ತೀನಿ. ನಾನು ನಿಮಗೆ ವಿನಂತಿಯನ್ನು ಮಾಡ್ತೇನೆ, ಕೈ ಮುಗಿದು. ಯಾವ ರೀತಿ ಯೋಗಿ ಆದಿತ್ಯನಾಥ್ ಅವರು ಸ್ಟೇಟ್ಮೆಂಟ್ ಕೊಟ್ಟರು, ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು, ನೀವೂ ಕೊಡ್ರಿ. ನೀವು ಆಕಳ ಹಾಲು ಕುಡ್ದು ಎಮ್ಮಿ ಹಾಲು ಕುಡ್ದು ದೊಡ್ಡವರಾದವ್ರು ಇದ್ದೀರಿ, ಯಾಕೆ ನೀವು ಅಂತ ಹೇಳಿಕೆ ಕೊಡಬಾರ್ದು? ಇವತ್ತು ಗೋ ನಿಷೇಧ ಹತ್ಯೆ ಏನ್ ಹೇಳ್ತದ, ಆ ಕಾನೂನು ಯಾಕೆ ಲಾಗೂ ಆಗಬಾರ್ದು? ಸುಪ್ರೀಂ ಕೋರ್ಟ್ ಆರ್ಡರ್ ಅದ, ಯಾವುದೇ ಮುದಿ ಆಕಳಿಗೂ ಕಡೆಪ್ಲೆ ಇಲ್ಲ. ಎಷ್ಟೇ ವಯಸ್ಸಾದ್ರೂ ಆಕಳಿಗೆ ಒಯ್ಯಪ್ಲೆ ಇಲ್ಲ, ಕಸಾಯಿ ಖಾನೆಗೆ ಒಯ್ಯಪ್ಲೆ ಇಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ ಅದ. ನಾವೇನ್ ಕೆಲಸ ಮಾಡ್ಲತ್ತೀವಿ, ಕಾನೂನು ಅಡಿಯೊಳಗೆ ಕೆಲಸ ಮಾಡ್ತೀವಿ ಮತ್ತು ಈ ಕೆಲಸ ನಿತ್ಯ ನಿರಂತರ ಮುಂದುವರಿಸ್ತೀವಿ. ನಮ್ಮ ಹೋರಾಟ ಹಿಂಗೆ ಮುಂದುವರಿತದ. ನಾವು ಯಾರೇ ಹೆದರ್ಸರ, ಯಾರೇ ಏನ್ರೇ ಮಾಡ್ದಾರ ಅಥವಾ FIR ಮಾಡ್ತಾರೇನೋ, ನನ್ನ ಮೇಲೆ ಈಗಾಗಲೇ FIR ಆಗ್ಯಾವ. ಹೋದ್ ಸಲ ಬಕ್ರೀದೊಳಗ 40 ಆಕಳುಗಳಿಗೆ ಉಳಿಸಿದ್ದು, ಅದ್ರ ಕತೆ ಬೇರೆ ಅದ. ಒಂದು ಒಳ್ಳೆ ಸ್ಟೇಜ್ ಮೇಲೆ ಹೇಳಿಸ್ತೀನಿ. 40 ಆಕಳುಗಳು ಅವಾಗ ಹಿಡಿದಕ್ಕೆ ಏನೇನ ಹಿಂದೆ ಯಾರೇನ್ ಮಾಡ್ಯಾರ, ಯಾರೇನ್ ತಪ್ಪು ಮಾಡ್ಯಾರ, ಅವ್ರಿಗೆ ಶಿಕ್ಷೆ ಆಗ್ಬೇಕು ಇದ್ದಾಗ. ಹಾಗಾಗಿ ಇಲ್ಲಿ ಅನೇಕ ಜನ ಹಿಂದೂ ಸಮಾಜದ ಕಾರ್ಯಕರ್ತರು ನಿಂತಿರಿ. ನಿಮ್ಗೆಲ್ಲರಿಗೂ ಕೈ ಜೋಡಿಸಿ ವಿನಂತಿ ಮಾಡ್ತೀನಿ. ನೀವು ಒಂದು ಆಕಳು ನೀವು ಉಳಿಸ್ರಂದ್ರೆ ನಿಮ್ಗೆ 100 ವರ್ಷ ಆಯುಷ್ ಘಟ್ಟ ಅಂತ ಹೇಳ್ತೀನಿ. ನಾನು ಒಂದು 100 ವರ್ಷ ಬರುತ್ತೆ. ನಾನು ಸದಾ ನಿಮ್ಮ ಮಧ್ಯೆ ಇದ್ದು ಒಬ್ಬ ರೈತ ಕುಟುಂಬದಿಂದ ಬಂದು ಒಬ್ಬ ರೈತನ ಮಗನಾಗಿ ಈ ಕೆಲಸಗಳು ಇನ್ನೂ ಸಾವಿರಾರು ನಾವೆಲ್ಲರೂ ಮಾಡೋಣ. ಆ ಗೋ ಸಂತತಿಯನ್ನ ಉಳಿಸೋಣ ಅಂತ ಹೇಳಿ ಮತ್ತೊಮ್ಮೆ ನೀವು ಸಹಕಾರದಿಂದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ವೀರಭದ್ರೇಶ್ವರ ಮಹಾರಾಜ್ ಕಿ ಜೈ. ಜಗದ್ಗುರು